ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ನಾನು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡೋದು ಅಂತ ವಿವರಿಸ್ತಾ ಇದ್ದೀನಿ. ಪಾದಪೂಜೆ ಹೇಗೆ ಮಾಡಬೇಕು, ಕಂಕಣನ ಹೇಗೆ ತಯಾರಿಸಬೇಕು ಅಂತ ಈ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಪತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗೋಸ್ಕರ ಮಾಡುವ ಹಬ್ಬನೇ ಭೀಮನ ಅಮಾವಾಸ್ಯೆ. ಮತ್ತು ಶಿವ ಪಾರ್ವತಿಯ ಆಶೀರ್ವಾದ ಪಡಿಬೇಕು ಅಂದರೆ ಜೊತೆಗೆ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲೇಬೇಕು. ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೂ ಗಂಡನ ಪಾದಪೂಜೆ ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಥವಾ ಬೇರೆಯವರಿಗೂ ಸಹ ಶೇರ್ ಮಾಡಿ. ಈ 2026 ವರ್ಷದಲ್ಲಿ ಭೀಮನ ಅಮಾವಾಸ್ಯೆಯು ಆಗಸ್ಟ್ 12 ಬುಧವಾರದಂದು ಬಂದಿದೆ. ಮೊದಲನೇದಾಗಿ ಈ ವ್ರತ ಏನು ಮಾಡಬೇಕು ಅಂದರೆ ನೀವು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಜೊತೆಗೆ ದೇವರ ಮನೆಯನ್ನು ಸಹ ಸ್ವಚ್ಛಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಸ್ವಚ್ಛವಿಲ್ಲದೆ ಪೂಜೆನ ವ್ರತನ ಮಾಡಬೇಡಿ. ಮೊದಲನೇದಾಗಿ ಸ್ವಚ್ಛತೆ ಅನ್ನೋದು ಇಂಪಾರ್ಟೆಂಟು. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಯಾವುದೇ ವ್ರತ ಮಾಡಬೇಕಾದ್ರೆ ನಾವು ಫಸ್ಟು ಗಣೇಶನ ಆರಾಧನೆ ಮಾಡಬೇಕು. ಯಾವುದೇ ಹೋಮ ಹವನ, ಯಾವುದೇ ಪೂಜೆ ಸಲ್ಲಿಸಬೇಕಾದ್ರೂ ಫಸ್ಟು ಗಣೇಶನ ಆರಾಧನೆ ಮಾಡಿ ಅವನಿಗೆ ಒಂದು ಪೂಜೆ ಸಲ್ಲಿಸಿ ನಂತರ ನಾವು ಬೇರೆ ವ್ರತಗಳನ್ನು ಆರಂಭಿಸಬೇಕು. ಗಣೇಶನ ಪೂಜೆ ಆದ ನಂತರ ನೀವು ಮನೆ ದೇವರ ಪೂಜೆ ಮಾಡಬೇಕು. ಮನೆ ದೇವರು ಯಾರಿರ್ತಾರೆ ಅಂತ ನಿಮಗೆ ಡೆಫಿನೆಟಾಗಿ ಗೊತ್ತಿರುತ್ತೆ. ಮನೆ ದೇವರ ಪೂಜೆ ಮಾಡಿ, ಆರಾಧನೆ ಮಾಡಿ ನಂತರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ಭೀಮನ ಅಮಾವಾಸ್ಯೆ ವ್ರತನ ಮಾಡ್ಬೋದು. ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ಶಿವ ಪಾರ್ವತಿ ಫೋಟೋನ ತೊಗೋಬೇಕು. ಈ ಮನೇಲಿ ಇಲ್ಲ ಅಂದರೆ ಒಂದು ಚಿಕ್ಕದಾಗಿರೋ ಒಂದು ಹೊಸ ತೊಗೊಂಡು ಬಂದರೂ ನಡೆಯುತ್ತೆ. ಅದನ್ನು ಮನೆಯಲ್ಲಿ ಇಡಬೇಕು. ಅಂದರೆ ದೇವ್ರ ಮನೆಯಲ್ಲಿ ಇಟ್ಟು ಅದರ ಮುಂದುಗಡೆ ರಂಗೋಲಿ ಹಾಕಬೇಕು. ರಂಗೋಲಿ ಮೇಲೆ ಅರಿಶಿನ ಕುಂಕುಮನ ಹಾಕಬೇಕು. ಒಂದು ತಟ್ಟೆ ತಗೊಳ್ಳಿ. ಒಂದು ತಟ್ಟೆಯಲ್ಲಿ 3 ಇಡಿ ಅಕ್ಕಿ ಹಾಕಿ ಅದರ ಮೇಲೆ ಓಂ ಶ್ರೀ ಸ್ವಸ್ತಿಕನ್ನು ಅಕ್ಕಿ ಮೇಲೆ ಬರೀರಿ. ಅದರ ನಂತರ ರಂಗೋಲಿ ಏನು ಹಾಕಿರ್ತಾರಲ್ಲ ಫೋಟೋದ ಮುಂದೆ ಅದನ್ನು ಆ ತಟ್ಟೆನ ರಂಗೋಲಿ ಮೇಲೆ ಇಡಿ. 2 ದೀಪಗಳನ್ನು ಹಚ್ಚಿ ಅಂದರೆ ತಟ್ಟೆ ಮೇಲೆ ಅಕ್ಕಿ ಹಾಕಿರ್ತಾರಲ್ಲ ಅದರ ಮೇಲೇ 2 ದೀಪಗಳನ್ನು ಇರಿಸಿ ಆ ದೀಪಗಳನ್ನು ಬೆಳಗಿ 2 ದೀಪಗಳಿಗೆ ಅರಿಶಿನ ಕೊಂಬು, ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ. 2 ದೀಪಗಳನ್ನು ಶಿವ ಪಾರ್ವತಿ ಎಂದು ಭಾವಿಸಿ ನೀವು ಪೂಜಿಸಬೇಕು. ಮತ್ತು ನಂತರ ಕಂಕಣವನ್ನು ತಯಾರಿಸ್ಕೊಳ್ಬೇಕು. ಒಂದು ಅರಿಶಿನದ ನೂಲು ಅಥವಾ ಅರಿಶಿನ ನೂಲಿಲ್ಲ ಅಂದರೆ ಬಿಳಿ ನೂಲನ್ನು ತಗೊಂಡು ನಾವು ಅದಕ್ಕೆ ಅರಿಶಿನ ಹಚ್ಬಿಟ್ಟು ನೀವು ಕಂಕಣನ ಒಂದು ಹೂವು ಹಾಕಿ ಕಟ್ಟಿ ಕಂಕಣನ ತಯಾರಿಸ್ಕೋಬೇಕು. ಇವಾಗ ಮನಸ್ಸಿಂದ ಶಿವ ಪಾರ್ವತಿ ಪೂಜೆ ಸಲ್ಲಿಸಿ ಶಿವ ಪಾರ್ವತಿ ಅಷ್ಟೋತ್ತರಗಳನ್ನು ಪಠಿಸ್ಬೇಕು. ನಂತರ ಅರ್ಚನೆಯನ್ನು ಸಹ ಮಾಡಬೇಕು. ನೈವೇದ್ಯ ಮಾಡಬೇಕು. ನೈವೇದ್ಯಕ್ಕೆ ನೀವು ಒಂದು ಯಾವುದಾದ್ರು ಸಿಹಿ ಪದಾರ್ಥಗಳನ್ನು ತಯಾರಿಸಿ ಇಟ್ಕೋಬೋದು ಅಥವಾ ಬಾಳೆಹಣ್ಣನ್ನು ಸಹ ನೈವೇದ್ಯ ಮಾಡ್ಬೋದು. ಪೂಜೆ ನಂತರ ಗಂಡನ ಪಾದ ಪೂಜೆ ಮಾಡಬೇಕು. ಮೊದಲಿಗೆ ಗಂಡನಿಂದ ಅರಿಶಿನ ಕುಂಕುಮ ಇರಿಸಿಕೊಳ್ಳಿ. ಕಂಕಣವನ್ನು ಬಲಗೈಗೆ ಕಟ್ಟಿಕೊಳ್ಳಿ. ನೀವು ನಿಮ್ಮ ಗಂಡನ ಬಲಗೈಗೆ ಕಟ್ಟಿ ನಿಮ್ಮ ಗಂಡನೂ ಸಹ ನಿಮಗೆ ಬಲಗೈಗೆ ಕಟ್ಟಬೇಕು. ಇವಾಗ ಪಾದ ಪೂಜೆ ಆರಂಭ ಮಾಡಿ. ಒಂದು ತಟ್ಟೆಯಲ್ಲಿ ನಿಮ್ಮ ಗಂಡನ ಪಾದ ಇರಿಸಿ ಪಾದ ತೊಳಿರಿ. ನಂತರ ಅರಿಶಿನ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿ. ಗಂಡನ ಪಾದ ಪೂಜೆಯನ್ನು ಮಾಡಿ ನಂತರ ಆರತಿ ಮಾಡಿ. ನಿಮ್ಮ ಗಂಡನಿಗೆ ಆರತಿ ಮಾಡಿ ಅದರಿಂದ ಆಶೀರ್ವಾದ ಪಡೆಯಿರಿ. ನಿಮ್ಮ ಗಂಡನ ಕಾಲಿಗೆ ಬಿದ್ದು ಅವರ ಕೈಲಿಂದ ನಿಮ್ಮ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿಸಿ ದೀರ್ಘ ಸುಮಂಗಲಿ ಭವ ಎನ್ನುವ ಆಶೀರ್ವಾದವನ್ನು ನೀವು ಪಡಿಬೇಕು. ನೀವು ಶಿವ ಪಾರ್ವತಿಯ ಮುಂದೆ ಕೂತು ಪೂಜೆ ಮಾಡುವಾಗಲೂ ಅವರ ಶಿವ ಪಾರ್ವತಿ ಎಂದು ಕಲ್ಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀರಲ್ಲ ಅವಾಗಲೂ ಸಹ ನೀವು ನಿಮ್ಮ ಸಂಕಲ್ಪಗಳನ್ನು ಬೇಡಿಕೊಳ್ಳಬೇಕು. ನನಗೆ ದೀರ್ಘ ಸುಮಂಗಲಿ ಭವ ಎಂದು ಶಿವ ಪಾರ್ವತಿಯಿಂದ ಆಶೀರ್ವಾದ ಸಿಗಲಿ, ನನ್ನ ಗಂಡನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಹೆಚ್ಚಲಿ, ಮನೆಯಲ್ಲಿ ಒಳಿತು ಆಗಲಿ ಎಂದು ನೀವು ಪೂಜೆ ಸಂಕಲ್ಪಗಳನ್ನು ಮಾಡುತ್ತಾ ಪೂಜೆಯನ್ನು ಸಲ್ಲಿಸಬೇಕು. ಅದಾದ ನಂತರ ಗಂಡ ಹೆಂಡತಿ ಇಬ್ಬರು ಕೂತು ನೈವೇದ್ಯಕ್ಕೆ ಏನು ಇಟ್ಟಿರ್ತಾರಲ್ಲ ಹಣ್ಣುಗಳು ಮತ್ತು ಸಿಹಿ ಪದಾರ್ಥಗಳನ್ನು ಇಬ್ಬರು ಸೇರಿ ಸೇವಿಸಬೇಕು. ಇಲ್ಲಿಗೆ ಭೀಮನ ಅಮಾವಾಸ್ಯೆಯು ಮುಕ್ತಾಯವಾಗುತ್ತೆ. ನಿಮ್ಮ ಗಂಡನಿಗೆ ಏನಾದರೂ ಆಸಕ್ತಿ ಇದ್ದಲ್ಲಿ ನಿಮಗೆ ಉಡುಗೊರೆಯನ್ನು ಕೊಡಬಹುದು. ಅದು ಹಣನೂ ಆಗಿರ್ಬೋದು ಅಥವಾ ಯಾವುದೇ ಥರ ಸೀರೆ, ಒಡವೆಗಳು ಅಥವಾ ಏನು ನಿಮ್ಮ ಗಂಡನಿಗೆ ಇಚ್ಛೆ ಇರುತ್ತೋ ಆ ಉಡುಗೊರೆನ ನೀವು ಇಸ್ಕೋಬೋದು. ನೀವು ಡಿಮ್ಯಾಂಡ್ ಮಾಡಬಾರ್ದು. ಈ ಕಾಲದಲ್ಲಿ ಹೇಗಾಗಿದೆ ಅಂದರೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದೇ ಗಂಡನಿಂದ ಏನಾದರೂ ಇಸ್ಕೊಳ್ಳೋಕ್ಕೆ ಅಂತ. ಆ ಥರ ಎಲ್ಲ ಇಟ್ಕೋಬಾರ್ದು. ನಿಮ್ಮ ಗಂಡನ ಶ್ರೇಯಸ್ಸಿಗೋಸ್ಕರ ಮಾಡುತ್ತಿರೋ ವ್ರತ ಇರೋದರಿಂದ ನೀವು ಯಾವುದೇ ರೀತಿ
ಈ ಥರ ಡಿಮ್ಯಾಂಡ್ಗಳನ್ನ ಇಡಬಾರ್ದು. ಅವರು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರ, ನಿಮ್ಮ ಹೆಂಡ್ತಿನೂ ಚೆನ್ನಾಗಿದ್ರು ಗಂಡನೂ ಚೆನ್ನಾಗಿರ್ತಾರೆ. ಅದಕ್ಕೋಸ್ಕರ ಈ ಹುಡುಗರುಗಳನ್ನು ಹೈ ಆಗಿ ಡಿಮ್ಯಾಂಡ್ ಮಾಡಿಬಿಡಿ. ಅವ್ರ ಕೈಲಿ ಏನಾಗುತ್ತೋ ಅದು ಕೊಡ್ತಾರೆ, ನೀವು ಇಸ್ಕೋಬೇಕು. ಕೊಡ್ತಾರೆ ಏನೇ ಆದರೂ. ಇಷ್ಟೆಲ್ಲ ಮಾಡಿರ್ತೀರಾ ಅಂದರೆ ಏನಾದರೂ ಸೀರೆನೋ ಹಣನೋ ಅವ್ರ ಕೈಲಾದಷ್ಟು ಕೊಡ್ತಾರೆ, ನೀವು ಅವ್ರ ಕೈಲಾದಷ್ಟನ್ನು ಇಸ್ಕೊಂಡು ಖುಷಿ ಪಡಬೇಕು. ನಂಗೆ ಅದೇ ಬೇಕು ಅನ್ನೋದನ್ನು ಯಾರೂ ಆ ಥರ ಡಿಮ್ಯಾಂಡ್ ಮಾಡಬೇಡಿ.